ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನೈನಾ ಕುಬ್ಸದ್. ನೀವು ನೋಡ್ತಾ ಇದ್ದೀರಾ ನೈನಾ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಗಳು ಹುಟ್ಟುಹಬ್ಬವನ್ನು ಆಚರಿಸ್ಬೇಕಾಗಿತ್ತು. ಸಿಂಪಲ್ಲಾಗಿ ಆಚರಿಸಿದ್ವಿ. ಏನೇನೆಲ್ಲ ತೊಗೊಂಡ್ವಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಸ್ಕೂಲ್ಗೆ ಹೋಗಿದ್ದೆ. ಸ್ಕೂಲ್ಗೆ ಹೋಗಿ ಬಂದಮೇಲೆ ಮಳೆ ಇತ್ತು ಕೂಡ, ಬಟ್ ಒಂದೇ ದಿನ ಇರೋದಕ್ಕೆ ನಮ್ಮ ಸಿಸ್ಟರ್ ಕೂಡ ಬಂದಿದ್ದರು. ಅವ್ರದ್ದು ಎಕ್ಸಾಮ್ ಇತ್ತು, ಆದರೂ ಕೂಡ ಅವಳು ಬಂದು ನನ್ನ ಮಗಳ ಬರ್ತಡೆಗೆ ಶಾಪಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ಲು. ಅವಳಿಗೆ ಡ್ರೆಸ್ ತಂದಿರಲಿಲ್ಲ, ಕೇಕ್ ಆರ್ಡರ್ ಮಾಡಬೇಕಿತ್ತು. ಹಾಗಾಗಿ ಮಾರ್ಕೆಟ್ ಕಡೆ ಹೋದ್ವಿ. ಫುಲ್ ರಶ್ ಇತ್ತು, ಮಳೆ ಇದ್ದರೂ ಕೂಡ ತುಂಬ ರಶ್ ಇತ್ತು. ನಮ್ಮೂರಲ್ಲೇ ಇರ್ತಕ್ಕಂಥ ಒಂದು ಕಿಡ್ಸ್ ಶಾಪ್ಗೆ ಹೋದ್ವಿ. ಡ್ರೆಸ್ಗಳು ತುಂಬ ಚೆನ್ನಾಗಿದ್ವು. ಅದರಲ್ಲೇ ಒಂದು ಚೆನ್ನಾಗಿರೋ ಫ್ರಾಕ್ನ ಪರ್ಚೇಸ್ ಮಾಡಿದ್ವಿ. ಭಾಳ ತುಂಟಿ ನನ್ನ ಮಗಳು. ಯಾಕಂದರೆ ಅವಳು ಅದು ಬೇಕು, ಇದು ಬೇಕು, ಅದನ್ನು ಕೊಡಿ, ಇದನ್ನು ಕೊಡಿ ಅಂತ ಏನೇನೋ ಹೇಳ್ತಾಯಿದ್ಲು. ಬೇರೆ ಎಲ್ಲ ಕೆಲಸ ಮಾಡಿಬಿಡ್ಬೋದು, ಆದರೆ ಮಕ್ಕಳಿಗೆ ಬಟ್ಟೆ ಹುಡ್ಕೋದು ಅಂದ್ರೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ನಮಗೆ. ನಾನು ಸೈಜನ್ನು ಚೆಕ್ ಮಾಡ್ತಾಯಿದ್ದೆ, ಇದು ಚೆನ್ನಾಗಾಗುತ್ತಾ ಅಥವಾ ಇದು ಚೆನ್ನಾಗಾಗುತ್ತಾ ಅಂತ ಚೆಕ್ ಮಾಡ್ತಾನೆ ಇದ್ದೆ. ಅವಳು ಕೂಡ ನೋಡಿದ್ದು ಚೆನ್ನಾಗಾಗುತ್ತೆ ನೋಡು ಅಂತ ವಿಡಿಯೋ ಮಾಡ್ತಾಯಿದ್ರು ಅಂತ ಫೋಸ್ ಕೊಡ್ತಿದ್ಲು. ಅಲ್ಲಿರೋರೆಲ್ಲ ಅಷ್ಟು ಚೂಟಿ ಇದ್ದಾಳೆ ಇವಳು ಅಂತಲೂ ಕೂಡ ಅಂತಿದ್ರು. ಫೈನಲಾಗಿ ಒಂದು ಡ್ರೆಸ್ನ ಪರ್ಚೇಸ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಅವಳು ಬರ್ತಡೇ ಆಚರಿಸ್ಬೇಕಂದ್ರೇ ತುಂಬ ಖುಷಿ ಇರುತ್ತೆ. ಅವ್ರಿಗೆಲ್ಲರಿಗೂ ಬಾಯ್ ಮಾಡ್ತಾಯಿದ್ಲು. ಎಲ್ಲ ಶಾಪ್ನಲ್ಲಿರೋರೆಲ್ಲರನ್ನೂ ಮಾತಾಡಿಸಿದ್ಲು. ನೋಡ್ತಿರ್ಬೋದು, ಎಲ್ಲರಿಗೂ ಬಾಯ್ ಮಾಡ್ತಿದ್ದಾಳೆ. ಖುಷಿ ಆಯಿತು ಅವ್ರಿಗೂ ಕೂಡ. ಇನ್ನೇನು ಬಾಯೆಲ್ಲ ಮಾಡಿಬಿಟ್ಟು ಫೈನಲಾಗಿ ಒಂದು 2-3 ಡ್ರೆಸ್ಸನ್ನು ನೋಡಿಬಿಟ್ಟು ಅವಳಿಗೆ ವೇರ್ ಮಾಡಿ ಯಾವುದು ಕಂಫರ್ಟೇಬಲ್ ಆಗುತ್ತೋ, ಸ್ಕೂಲ್ಗೆಲ್ಲ ಹಾಕ್ಕೊಂಡು ಹೋಗ್ತಾರೆ ಅಂತ ಯಾವ್ದು ಚೆನ್ನಾಗಿರುತ್ತೋ ಅದನ್ನು ತಗೊಂಡು ಇನ್ನು ಕೇಕ್ ಶಾಪ್ಗೆ ಬಂದ್ವಿ. ಕೇಕ್ ಪ್ಯಾಲೇಸ್ಗೆ ಬಂದುಬಿಟ್ಟು ಒಂದು ಕೇಕನ್ನು ಆರ್ಡ್ರ್ ಕೂಡ ಮಾಡಿದ್ವಿ. ಐಸ್ ಕೇಕನ್ನು ಆರ್ಡ್ರ್ ಮಾಡಿದ್ದಾದಮೇಲೆ ನಮಗೆ ಯಾವ ಫ್ಲೇವರ್ ಬೇಕು, ಯಾವ ಥರ ಬೇಕು, ಎಷ್ಟು ಗಂಟೆ ಬೇಕು, ಏನು ಅಂತೆಲ್ಲ ಹೇಳಿಬಿಟ್ಟು ಫುಲ್ ಅಮೌಂಟನ್ನ ಪೇ ಮಾಡಿಬಿಟ್ಟು ಬಂದ್ವಿ. ಅಂಗಡಿಯಲ್ಲೂ ಕೂಡ ಅಷ್ಟೇ, ನನಗೆ ಅದು ಬೇಕು, ಇದು ಬೇಕು, ಐಸ್ ಕ್ರೀಮ್ ಬೇಕು ಅಂತಲೇ ಅಳ್ತಾಯಿದ್ಲು. ಅವಳಿಗೆ ಶೀತ ಕೂಡ ಆಗಿತ್ತು. ಹಾಗಾಗಿ ದೊಡ್ಡ ಐಸ್ ಕ್ರೀಮ್ ಬೇಡ ಪುಟ್ಟಿ, ಸಣ್ಣದೇ ತಿನ್ನು ಅಂತ ಹೇಳಿ ಏನೋ ಒಂದು ಮ್ಯಾನೇಜ್ ಮಾಡಿಬಿಟ್ಟು ಒಂದು ಸಣ್ಣ ಐಸ್ ಕ್ರೀಮ್ನ ಕೊಡಿಸಿದ್ವಿ. ನಾವು ಒಂದು ಐಸ್ ಕೇಕನ್ನು ತಿಂದ್ವಿ, ಒಂದು ಪೀಸು ತಿಂದುಬಿಟ್ಟು ಅಲ್ಲಿದ್ದ ಹಿಂಗೆ ರೋಡಲ್ಲಿ ಹೋಗ್ತಾಯಿದ್ವಿ. ನಮ್ಮ ಗೋಲ್ಗಪ್ಪ ಅಣ್ಣ ಇದ್ದ, ಅಲ್ಲಿ ಗೋಲ್ಗಪ್ಪ ಚೆನ್ನಾಗಿರುತ್ತೆ ಅಂತ ತಿಂದ್ಬಿಟ್ಟು